ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಅಂತ ಬಂದಾಗ ಫಸ್ಟ್ ಸ್ಟೆಪ್ ಫೌಂಡೇಶನ್, ಆಮೇಲೆ ಕನ್ಸೀಲರ್, ಆಮೇಲೆ ಕಾಂಟೋರ್, ಬ್ಲಷ್, ಹೈಲೈಟರ್, ಇದೆಲ್ಲ ಎಷ್ಟೊಂದು ಸ್ಟೆಪ್ ಇರುತ್ತೆ. ಬಟ್ ಇವತ್ತು ನಾನು ಇವೆಲ್ಲ ಒಂದೇ ಒಂದು ಸ್ಟೆಪ್ಪಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗೋಂಗೆ ಯಾವ್ಯಾವ ಪ್ರಾಡಕ್ಟ್ ಎಷ್ಟೆಷ್ಟು ಎಲ್ಲೆಲ್ಲಿ ನೀವು ಯಾವ ಶೇಡ್ ಯೂಸ್ ಮಾಡಬೇಕು ಅಂತ ಒಂದೇ ಸ್ಟೆಪ್ಪಲ್ಲಿ ಹೇಳ್ಕೊಟ್ರೆ ಸಖತ್ ಈಸಿ ಅನಿಸುತ್ತಲ್ಲ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಮೇಕಪ್, ಫೇಸ್ ವಾಶ್, ಮಾಯ್ಶ್ಚರೈಸರ್, ಪ್ರೈಮರ್ ಇದು ಮೂರು ಯೂಸ್ ಮಾಡ್ದಲೇ ಸ್ಟಾರ್ಟ್ ಮಾಡೋ ಹಾಗೆ ಇಲ್ಲ. ಸೊ ಆಲ್ವೇಸ್ ವಾಶ್ ಯೋರ್ ಫೇಸ್ ಬಿಫೋರ್ ಸ್ಟಾರ್ಟಿಂಗ್ ಎನಿ ಮೇಕಪ್. ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಸೆಟಾಫಿಲ್ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಪ್ರೈಮರ್ ಯೂಸ್ ಮಾಡೋದು ತುಂಬ 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 ಮುಖ್ಯ. So I call these steps as skin prep, as a part of skin prep. Moisturizer, primer. So primer ಬಂದು ನಾನಿಲ್ಲಿ Maybelline Fit Me primer ಯೂಸ್ ಮಾಡ್ತಿರೋದು. ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಆಯಿಲಿ ಸ್ಕಿನ್ ಪ್ರೈಮರ್ ಯೂಸ್ ಮಾಡ್ತೀನಿ. ಬಿಕಾಸ್ ನನಗೆ ಸ್ವಲ್ಪ ಮಟ್ಟಿಗೆ ಪೋರ್ಸ್ ಇದೆ, ಪ್ಲಸ್ ಸ್ಕಿನ್ ಆಯಿಲಿ ಆಗದೆ ಇರೋದಕ್ಕೆ ಮತ್ತು ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ. ಬೇಸಿಕಲಿ ಪ್ರೈಮರ್ ಏನು ಮಾಡುತ್ತೆ, ಸ್ಕಿನ್ ಮೇಲಿರುವಂಥ ಪೋರ್ಸ್ನೆಲ್ಲ ಬ್ಲರ್ ಮಾಡುತ್ತೆ, ಅಂದರೆ ಜಾಸ್ತಿ ಕಾಣಿಸ್ತಿರೋ ಹಾಗೆ ಮಾಡುತ್ತೆ. ನಿಮ್ಮ ಮೇಕಪ್ ಆ ಒಂದು ಪೋರ್ಸ್ ಒಳಗಡೆ ಹೋಗಿ ಕೂತ್ಕೊಂಡು ಚುಕ್ಕೆ ಚುಕ್ಕೆ ಥರ ಕಾಣೋದಿಲ್ಲ, ಮೇಕಪ್ ಪ್ಯಾಚಿಯಾಗಿ ಕಾಣೋದಿಲ್ಲ, ನೀಟಾಗಿ ಸ್ಮೂತಾಗಿ ಕೂತ್ಕೊಳ್ಳುತ್ತೆ. ಪ್ಲಸ್ ಹೆಚ್ಚು ಕಾಲದ ಅಷ್ಟು ಹೊತ್ತು ನಿಮ್ಮ ಮೇಕಪ್ ಫೇಸ್ ಮೇಲೆ ಇರುತ್ತೆ. ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಪ್ರೈಮರ್ ಬಗ್ಗೆನೇ ಹೇಳಬೇಕಂತಂದರೆ ಒಂದು ದೊಡ್ಡ ವೀಡಿಯೋನೇ ಆಗಿಬಿಡುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಸ್ಕಿನ್ ಪ್ರೆಪ್. ಸೊ ಆಲ್ವೇಸ್ ಡೋಂಟ್ ಮಿಸ್ ಔಟ್ ಪ್ರೈಮರ್ ಆ್ಯಂಡ್ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್. ಈಗ ನನ್ನ ಸ್ಕಿನ್ ರೆಡಿಯಾಗಿದೆ ಫೌಂಡೇಶನ್ಗೆ. Maybelline Fit Me ಫೌಂಡೇಶನ್ ಇನ್ ಶೇಡ್ 220. ಆಲ್ವೇಸ್ ಮೇಕ್ ಶ್ಯೂರ್ ಫೌಂಡೇಶನ್ ಬಾಟಲ್ನ ಚೆನ್ನಾಗಿ ಶೇಕ್ ಮಾಡಿ ಅಪ್ಲೈ ಮಾಡೋದಕ್ಕೆ ನಾವು ಮೊದಲು. ಆ್ಯಂಡ್ ಇವತ್ತು ನಾನು ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ವೆಟ್ ಬ್ಯೂಟಿ ಬ್ಲೆಂಡರ್, ಅಂದರೆ ಒದ್ದಾಗಿರುವಂಥ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಮೇಕ್ ಶ್ಯೂರ್ ಯೂಸಿಂಗ್ ಅ ವೆಟ್ ಬ್ಯೂಟಿ ಬ್ಲೆಂಡರ್. ಒದ್ದಾಗಿರಬೇಕು. ಒಂದೇ ಒಂದು ಪಂಪಷ್ಟು ಮಾತ್ರ ಫೌಂಡೇಶನ್ ತೊಗೊಳ್ಳಿ. ಬೇಕಿದ್ದರೆ ಇನ್ನು ಸ್ವಲ್ಪ ತೊಗೊಳ್ಳಿ. ಆಲ್ವೇಸ್ ಸ್ಟಾರ್ಟ್ ವಿತ್ ವೆರಿ ಲಿಟಲ್. ಆ್ಯಂಡ್ ಫೌಂಡೇಶನ್ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಇನ್ ಕೇಸ್ ನೀವು ಮೀಡಿಯಮ್ ಸ್ಕಿನ್ ಟೋನ್ ಅವರಾಗಿದ್ದರೆ ಪ್ಲಸ್ ಎಲ್ಲೋ ಅಂಡರ್ ಟೋನ್ ಅವರಾಗಿದ್ದರೆ ಈ ಒಂದು ಶೇಡ್ ನಿಮಗೆ ಮ್ಯಾಚ್ ಆಗ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಫುಲ್ ಫೇಸ್ ಮೇಲೆ ಫೌಂಡೇಶನ್ ಈ ರೀತಿ ಡಾಟ್ ಮಾಡ್ಕೊಳ್ಳಿ. ಫೌಂಡೇಶನ್ನ ಈಗಲೇ ಯಾವುದೇ ಕಾರಣಕ್ಕೂ ಬ್ಲೆಂಡ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದು ಪ್ರಾಡಕ್ಟೇ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತಾ ಬರ್ತೀನಿ. ಈಗ ಕನ್ಸೀಲರ್, Maybelline Fit Me ಕನ್ಸೀಲರ್ ಯೂಸ್ ಮಾಡ್ತೀನಿ. ನನ್ನ ಶೇಡ್ ಕ್ಯಾರಮೆಲ್. ಈಗ ನೀವು ಅಬ್ಸರ್ವ್ ಮಾಡ್ತಿರೋ ಹಾಗೆ ಈ ಕನ್ಸೀಲರ್ನ ಶೇಡ್ ಬಂದು ನನ್ನ ಸ್ಕಿನ್ ಟೋನ್ಗಿನ ಒಂಚೂರು ಡೀಪರ್ ಶೇಡ್ ಇದೆ. ಇದು ನಿಮಗೆ ಪಿಗ್ಮೆಂಟೇಷನ್ ಎಲ್ಲೆಲ್ಲಿದೆ, ಲೈಕ್ ಡಾರ್ಕ್ ಸರ್ಕಲ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಈಗ ಈ ಒಂದು ಕನ್ಸೀಲರ್ ನಾನು ಏನು ಯೂಸ್ ಮಾಡ್ತಿದ್ದೀನಿ, ಮೀಡಿಯಮ್ ಅನ್ನುವಂಥ ಶೇಡಲ್ಲಿ. ಇದು ನನ್ನ ಸ್ಕಿನ್ ಟೋನ್ಗಿನ ಒಂದು ಶೇಡ್ ಲೈಟರ್ ಸ್ಕಿನ್ ಟೋನ್ ಇದೆ. ಇದು ಬ್ರಿಡ್ಜ್ ಆಫ್ ನೋಸ್, ಅಂದರೆ ಮೂಗಿನ ಮೇಲೆ 2 ಪಾಯಿಂಟ್ ಇಟ್ಟೆ ನೋಡಿ, ಆಮೇಲೆ ಕ್ಯೂಪಿಡ್ಸ್ ಬೋ ಮೇಲೆ, ಮತ್ತು ನಾನು ಅಂಡರ್ ಐ ಏರಿಯಾ ಇನ್ನೊಂದು ಚೂರು ಕೆಳಗಡೆ, ಮತ್ತು ಫೋರ್ ಹೆಡ್ ಮೇಲೆ ಒಂಚೂರು ನೋಡ್ತಿದ್ದೀರಲ್ಲ. ಆಮೇಲೆ ಈಗ ನೋಡಿ ಲಿಪ್ಸ್ನ ಸೈಡಲ್ಲಿ ಒಂದು 3 ಡಾಟು. ಇದು ಚೀಕ್ ಬೋನ್ಗಿನ ಕೆಳಗಡೆ ಬರಬೇಕು, ಅಂದರೆ ನೀವು ಕಾಂಟೋರ್ ಅಪ್ಲೈ ಮಾಡ್ತಿರಲ್ಲ ಅದ್ರ ಕೆಳಗಡೆ ಬರಬೇಕು ಈ ರೀತಿಯಲ್ಲಿ. ಸೊ ಇದು ಲೈಟರ್ ಶೇಡ್ ಆಫ್ ಕನ್ಸೀಲರ್ ಆಗಿರೋದ್ರಿಂದ ಈ ಒಂದು ನೀವು ಅಪ್ಲೈ ಮಾಡಿರೋ ಕಡೆ ಹೈಲೈಟೆಡ್ ಆಗಿ ಕಾಣುತ್ತೆ. ಅದು ಬ್ಲೆಂಡ್ ಮಾಡಿದಾಗ ನಿಮ್ಗೆ ಇನ್ನೂ ಐಡಿಯಾ ಬರುತ್ತೆ ಏನಕ್ಕೆ ಅಪ್ಲೈ ಮಾಡಿದೆ ಅಂತ. ಈಗ ಕಾಂಟೋರ್ ಬಂದು ಒಂಚೂರು ಡಾರ್ಕ್ ಶೇಡಲ್ಲಿ ಇರಬೇಕು. ನಿಮ್ಮ ಸ್ಕಿನ್ ಟೋನ್ಗಿನ 3 ಸ್ಟೆಪ್, ಮಿನಿಮಮ್ 3 ಸ್ಟೆಪ್ ಡೀಪರ್ ಶೇಡ್ ಆಗಿರಬೇಕು. ಇದು ನಿಮ್ಮ ಫೇಸ್ ಮೇಲೆ ಇಲ್ಲಿ ನ್ಯಾಚುರಲ್ ಶ್ಯಾಡೋಸ್ ಬೀಳುತ್ತೆ ನೋಡಿ, ಲೈಕ್ ಆನ್ ಚೀಕ್ ಬೋನ್ ಏರಿಯಾ, ಆಮೇಲೆ ಮೂಗಿನ ಸೈಡಲ್ಲಿ. ಪ್ಲಸ್ ನಿಮಗೇನಾದರೂ ಈಗ ಡಬಲ್ ಚಿನ್ ಪ್ರಾಬ್ಲಮ್ ಇದ್ದರೆ ಈ ರೀತಿ ಜಾ ಲೈನ್ ಮೇಲೆ ಅಪ್ಲೈ ಮಾಡ್ಬೋದು. ನಾನು ಜಾ ಲೈನ್ ಮೇಲೆಲ್ಲ ಅಪ್ಲೈ ಮಾಡೋದಿಲ್ಲ ಬಿಕಾಸ್ ಐ ಡೋಂಟ್ ಹ್ಯಾವ್ ಅ ಡಬಲ್ ಚಿನ್ ಪ್ರಾಬ್ಲಮ್. ಆಮೇಲೆ ಲಿಪ್ಸ್ನ ಕೆಳಗಡೆ ಒಂದು ಚೂರು ಅಪ್ಪರ್ ಲಿಪ್ ಮತ್ತು ಲೋವರ್ ಲಿಪ್ ಮೇಲೆ ಮತ್ತು ಕೆಳಗಡೆ ಜಸ್ಟ್ ಅ ಟೈನಿ ಲೈನ್ ಏನು ಮಾಡುತ್ತೆ, ಇದು ಆ ಒಂದು ಶ್ಯಾಡೋ ಕ್ರಿಯೇಟ್ ಮಾಡುತ್ತೆ. ಲಿಪ್ಸ್ ಒಂಚೂರು ಪ್ಲಂಪ್ಟಪ್ ಆಗಿ ಕಾಣುತ್ತೆ. ಆ್ಯಂಡ್ ನಿಮ್ಗೇನಾದರೂ ಉದ್ದ ಫೋರ್ ಹೆಡ್ ಇದ್ದರೆ ನೀವು ಈ ರೀತಿ ಹೇರ್ ಲೈನ್ ಮೇಲೆ ಅಪ್ಲೈ ಮಾಡ್ಬೋದು. ನನಗೇನೋ ಉದ್ದ ಫೋರ್ ಹೆಡ್ ಇಲ್ಲ. ಇನ್ ಕೇಸ್ ನಿಮಗಿದ್ದರೆ ನೀವು ಈ ರೀತಿ ಅಪ್ಲೈ ಮಾಡ್ಬೋದು. ಆಗ ಫೋರ್ ಹೆಡ್ಡು ಒಂಚೂರು ಚಿಕ್ಕದಾಗಿ ಕಾಣುತ್ತೆ ಬಿಕಾಸ್ ದಿಸ್ ಡಾರ್ಕ್ ಶೇಡ್ ಕ್ರಿಯೇಟ್ಸ್ ಶ್ಯಾಡೋ. ಈಗ ನೆಕ್ಸ್ಟ್ ಸ್ಟೆಪ್ ಬ್ಲಷ್. ಶುಗರ್ನ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಬ್ಲಷ್ ಸ್ಟಿಕ್ ಬೈ ದ ವೇ ನಾನು ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಚೆಕ್ ಮಾಡೋದನ್ನು ಮರಿಬೇಡಿ. ಇದು ನೀವು ಎಲ್ಲಿ ಕಾಂಟೋರ್ ಶೇಡ್ ಅಪ್ಲೈ ಮಾಡಿದ್ರಿ ನೋಡಿ ಅದ್ರ ಮೇಲೆ ಅಂದರೆ ಸ್ಲೈಟ್ಲಿ ಅಬವ್ ದ್ಯಾಟ್ ಈ ರೀತಿ ಅಪ್ಲೈ ಮಾಡಿ ಇದು ಐಬ್ರೋ ತುದಿವರೆಗೂ ನೀವು ತೊಗೊಂಡು ಹೋದರೆ ಒಳ್ಳೆಯದು. ಬಿಕಾಸ್ ದಿಸ್ ಗಿವ್ಸ್ ಅ ಅಪ್ಲಿಫ್ಟೆಡ್ ಲುಕ್.
ಈಗ ಎಲ್ಲ ಪ್ರಾಡಕ್ಟ್ಸ್ ಒಂದೇ ಸರಿ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಎಷ್ಟೆಷ್ಟು ಅಪ್ಲೈ ಮಾಡಬೇಕು ನೋಡಿದ್ರಲ್ಲ. ಈಗ ಒಂದು ಒಳ್ಳೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನಿಂದ ಫುಲ್ ಫೇಸ್ ಮೇಲೆ ನೀಟಾಗಿ ರೀತಿ ಸ್ಪ್ರೇ ಮಾಡ್ಕೊಬಿಡಿ. ಆಗ ನೀವು ಇನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು. ಪ್ಲಸ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಒದ್ದೆ ಆಗಿರುವಂಥ ಬ್ಯೂಟಿ ಸ್ಪಂಜ್ ಯೂಸ್ ಮಾಡಿ. ಅಂದರೆ ಡ್ರೈ ಸ್ಪಂಜನ್ನ ನೀರಲ್ಲಿ ಅದ್ದಿ ಇಡೀ ಒಂದು 2 ನಿಮಿಷ. ಆಮೇಲೆ ಅದೆಷ್ಟು ಬೇಕಷ್ಟು ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿರುತ್ತೆ. ಆಮೇಲೆ ಎಕ್ಸೆಸ್ ನೀರನ್ನು ಹಿಂಡಿಬಿಟ್ಟು ಆಮೇಲೆ ಈ ರೀತಿ ಬ್ಲೆಂಡ್ ಮಾಡಿ. ಪರ್ಟಿಕ್ಯುಲರ್ ಆಗಿ ಇವತ್ತು ನಾನು ವೆಟ್ ಬ್ಯೂಟಿ ಬ್ಲೆಂಡರನ್ನೇ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಇದು ನಾವು ಎಲ್ಲ ಅಪ್ಲೈ ಮಾಡಿರ್ತೀವ ಮೇಕಪ್ ಅದೇ ಏರಿಯಾ ಮೇಲೆ ನಾವು ಫೋಕಸ್ ಮಾಡ್ತಾ ಬ್ಲೆಂಡ್ ಮಾಡ್ತಾ ಹೋಗ್ಬೋದು. ನೀವೇನಾದರೂ ಫೌಂಡೇಶನ್ ಬ್ರಷ್ ಯೂಸ್ ಮಾಡಿದ್ರೆ ನಾವು ಬ್ಲೆಂಡ್ ಮಾಡುವಾಗ ಆ ಕಡೆ ಈ ಕಡೆ ಶಿಫ್ಟ್ ಆಗಿಬಿಡುತ್ತೆ, ಪ್ರಾಡಕ್ಟ್ಸು ಒಂದೇ ಕಡೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾದಂಥ ಮೆಥಡ್ ನೀವು ಫಾಲೋ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಯೂಸ್ ಅ ಮೇಕಪ್ ಸ್ಪಂಜ್. ಈಗ ಹೇಗೆ ಬ್ಲೆಂಡ್ ಮಾಡಬೇಕು ನೀವು ನೋಡ್ತಿದ್ರ ಅಲ್ವಾ, ಲೈಟರ್ ಶೇಡ್ ನಾನು ಎಲ್ಲ ಅಪ್ಲೈ ಮಾಡಿದೆ ಅಲ್ಲಿಂದ ಬ್ಲೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ಕಾಂಟೋರ್ನ ಬ್ಲೆಂಡ್ ಮಾಡೋದಕ್ಕೆ ಹೋಗ್ಬೇಡಿ, ಆಗ ಫುಲ್ ಫೇಸ್ ಬ್ರೌನ್ ಆಗಿಬಿಡುತ್ತೆ. ಸೊ ಎಲ್ಲೆಲ್ಲಿ ಲೈಟ್ ಶೇಡ್ಸ್ ಅಪ್ಲೈ ಮಾಡಿದೆ ಲೈಟ್ ಟು ಡಾರ್ಕ್ ನೀವು ಹೋಗಬೇಕು, ಆಯಿತಾ? ಆಗ ಆ ಒಂದು ಫಿನಿಶ್ಡ್ ಲುಕ್ ನಿಮಗೆ ಇನ್ನೂ ಬೆಟರ್ ಆಗಿ ಕಾಣುತ್ತೆ. ನಾನು ಫೋರ್ ಹೆಡ್ ಮೇಲೆ ಜಾಲೈನ್ ಮೇಲೆ ಕಾಂಟೋರ್ ಅಪ್ಲೈ ಮಾಡಲ್ಲ, ಅಂದರೆ ಡಾರ್ಕ್ ಶೇಡ್ ನಿಮಗೆ ಅರ್ಥ ಆಗಲಿಕ್ಕೆ. ಇನ್ ಕೇಸ್ ನಿಮ್ಗೇನಾದರೂ ಉದ್ದ ಫೋರ್ ಹೆಡ್ಡು ಡಬಲ್ ಚಿನ್ ಪ್ರಾಬ್ಲಮ್ ಇದ್ದರೆ ಕಾಂಟೋರ್ ಅಪ್ಲೈ ಮಾಡಬೇಕು. ನಿಮ್ಗೆ ಅಪ್ಲೈ ಮಾಡೋದು ಗೊತ್ತಾಗಲಿ ಅಂತ ನಾನು ಹೇಳ್ತಿರೋದು. ಬಟ್ ಮೂಗಿನ ಸೈಡಲ್ಲಿ ಅಪ್ಲೈ ಮಾಡ್ತೀನಿ. ಆಮೇಲೆ ಈ ರೀತಿ ಚೀಕ್ ಬೋನ್ಸ್ ಮೇಲೆ. ಈಗ ನೋಡಿ ಆ ಡಾರ್ಕ್ ಶೇಡ್ ಅಪ್ಲೈ ಮಾಡಿರೋ ಕಡೆ ನಾನು ಲಾಸ್ಟಲ್ಲಿ ಬ್ಲೆಂಡ್ ಮಾಡ್ತಿದ್ದೀನಲ್ವಾ, ಒಂದು ನ್ಯಾಚುರಲ್ ಶ್ಯಾಡೋ ಕ್ರಿಯೇಟ್ ಆಗಿರೋ ಥರ ಇರುತ್ತೆ ನೋಡಿ. ಇದು ಫೇಸ್ಗೆ ಒಂದು ಡೈಮೆನ್ಷನ್ನ ಕ್ರಿಯೇಟ್ ಮಾಡುತ್ತೆ, ಚಿಸಲ್ಡ್ ಆಗಿ ಕಾಣುತ್ತೆ. ಈಗ ನೀವೇನಾದರೂ ಬರೀ ಫೌಂಡೇಶನ್ ಕನ್ಸಿಲರ್ ಯೂಸ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಈ ಒಂದು ಶ್ಯಾಡೋ ಇರೋದಿಲ್ಲ. ಆಗ ಫೇಸ್ ಪ್ಲೇನ್ ಆಗಿ ಅಂದರೆ ಏನು ಡೈಮೆನ್ಷನ್ ಇಲ್ದಿರೋ ಹಾಗೆ ಇರುತ್ತೆ. ಬಿಕಾಸ್ ಐ ಯೂಸ್ಡ್ ಅ ಕಾಂಟೋರ್, ಆ ಒಂದು ಶೇಪ್ ಇನ್ನೂ ಬೆಟರ್ ಆಗಿ ಕಾಣುತ್ತೆ. ಪ್ಲಸ್ ಸ್ಲಿಮ್ ಆಗಿ ಕಾಣುತ್ತೆ ಫೇಸ್. ಅದಕ್ಕೇ ನಾವು ಕಾಂಟೋರ್ನ ಯೂಸ್ ಮಾಡೋದು. ಈಗ ಈ ಬ್ಯೂಟಿ ಬ್ಲೆಂಡರಲ್ಲಿ ಎಲ್ಲ ಶೇಡ್ಸ್ ಮಿಕ್ಸ್ ಇರೋದ್ರಿಂದ ಕಾಂಟೋರ್ ಬ್ಲೆಂಡ್ ಮಾಡುವಾಗ ಅದು ಇನ್ನೂ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗುತ್ತೆ. ಅಷ್ಟು ಡಾರ್ಕ್ ಆಗಿ ಕೂಡ ಕಾಣೋದಿಲ್ಲ, ಎಲಿವೇಟ್ ಆಗಿ ಮಾಡಿ ಕಾಣಿಸೋದಕ್ಕೆ ಹೋಗೋದಿಲ್ಲ. ಇನ್ನೂ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್ ಅಬೌಟ್ ದ್ಯಾಟ್. ಈಗ ಫುಲ್ ಬ್ಲೆಂಡ್ ಮಾಡಿದ ನಂತರ ಲೂಸ್ ಪೌಡರ್ನ ತೊಗೊಳ್ಳಿ. ಪೌಡರ್ ಪಫನ್ನೇ ಯೂಸ್ ಮಾಡಿ ಫಾರ್ ಬೆಟರ್ ರಿಸಲ್ಟ್. ಪ್ಯಾಕ್ನ ಟ್ರಯಾಂಗಲ್ ಪೌಡರ್ ಪಫ್ ಯೂಸ್ ಮಾಡ್ತೀನಿ. ಎಲ್ಲ ಬ್ರ್ಯಾಂಡ್ನದ್ದು ಇವಾಗ ಪೌಡರ್ ಪಫ್ ಸಿಗ್ತಾ ಇದೆ. ಸೊ ಪೌಡ್ರಲ್ಲಿ ಅದ್ಬಿಟ್ಟು ಎಕ್ಸಸ್ ಪ್ರಾಡಕ್ಟ್ನ ಡಸ್ಟ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಇಂಟು ಯೋರ್ ಸ್ಕಿನ್. ಈಗ ಪೌಡರ್ ಅಪ್ಲೈ ಮಾಡಿದ್ಮೇಲೆ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ. ನಿಮಗಿನ್ನೂ ಫಿನಿಶ್ಡ್ ಲುಕ್ ಬೆಟರ್ ಆಗಿ ಕಾಣುತ್ತೆ. ನೀವು ಅಪ್ಲೈ ಮಾಡಿರುವಂಥ ಕಾಂಟೋರ್, ಕನ್ಸೀಲರ್, ಫೌಂಡೇಶನ್ ಎಲ್ಲ ಹೇಗೆ ಕೂತಿದೆ ಅಂತ ನಿಮ್ಗೆ ಅರ್ಥ ಆಗಬೇಕಂದ್ರೆ ಯು ಕ್ಯಾನ್ ನೋಟಿಸ್ ಆಫ್ಟರ್ ಸೆಟ್ಟಿಂಗ್ ಯೋರ್ ಫೇಸ್ ವಿತ್ ಪೌಡರ್. ಇನ್ನೂ ಬೆಟರ್ ಆಗಿ ಫಿನಿಶ್ ಲುಕ್ ಅದ್ಭುತವಾಗಿ ನೀಟಾಗಿ ಕಾಣುತ್ತೆ ನೀವು ಪೌಡರ್ ಅಪ್ಲೈ ಮಾಡಿದ್ಮೇಲೆ. ನೀವು ನೋಡ್ತಿದ್ದೀರಲ್ವಾ ಹೇಗೆ ಕಾಣಿಸ್ತಿದೆ ಅಂತ. ಈಗ ಒನ್ಸ್ ಅಗೇನ್ ನೀವು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನಿಂದ ಸೆಟ್ ಮಾಡಿ. ಈಗ ಡಬಲ್ ಸೆಟ್ ಆಗಿದೆ, ಪ್ಲಸ್ ಲೂಸ್ ಪೌಡರ್ ಕೂಡ ಇಂದ ಸೆಟ್ ಆಗಿರೋದ್ರಿಂದ ಮೇಕಪ್ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ. ಈಗ ಫುಲ್ ಫೇಸ್ ಮೇಕಪ್ ನಾನು ಮಾಡಿದ್ದೀನಿ. ಐ ಮೇಕಪ್ ಒಂಚೂರು ಲೈಟಾಗಿ, ಐಬ್ರೋ, ಲಿಪ್ಸ್ಟಿಕ್ ಎಲ್ಲ ಹಾಕಿದ ನಂತರ ಬೇಕಿದ್ರೆ ನಿಮ್ಮ ಸ್ಕಿನ್ ಡ್ಯೂವಿಯಾಗಿ ಕಾಣಿಸ್ಬೇಕಂದ್ರೆ ಹೈಲೈಟರ್ನ ತೊಗೊಂಡು ಈ ರೀತಿ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಿ. ಈಗ ನೋಡ್ತಿದ್ದೀರ ಅಲ್ವಾ, ಒಂದು ಡ್ಯೂವಿನೆಸ್ ಕಾಣಿಸ್ತಿದೆ. ಇದು ನಿಮಗೇನಾದರೂ ಡ್ಯೂಯಿ ಸ್ಕಿನ್ ಮೇಕಪ್ ಅಂದರೆ ನಿಮಗೆ ಜಾಸ್ತಿ ಮ್ಯಾಟ್ ಮೇಕಪ್ ಇಷ್ಟ ಇಲ್ಲ ಅಂದರೆ ಈ ಒಂದು ಎಕ್ಸ್ಟ್ರಾ ಸ್ಟೆಪ್ ಲಾಸ್ಟಲ್ಲಿ ಮಾಡ್ಬೋದು. ಸೊ ಈ ಒಂದು ಏರಿಯಾಸ್ ಚೂರು ಶೈನಿ ಅಲ್ಲ, ಗ್ಲಾಸಿಯಾಗಿ ಕಾಣುತ್ತೆ. ಆಗ ಲೈಟ್ ಆ ಒಂದು ಏರಿಯಾಸ್ ಮೇಲೆ ಬಿದ್ದಾಗ ನಿಮ್ಮ ಫೇಸ್ ಡ್ಯೂಯಾಗಿ ಕಾಣುತ್ತೆ, ಡ್ರೈ ಮೇಕಪ್ ಆಗಿ ಕಾಣೋದಿಲ್ಲ. ಡ್ರೈ ಮೇಕಪ್ ಅಂತಲ್ಲ, ಮ್ಯಾಟ್ ಮೇಕಪ್ ಆಗಿ ಕಾಣೋದಿಲ್ಲ. ಸೊ ದಿಸ್ ಮೇಕಪ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇನ್ ಕೇಸ್ ನಿಮಗೆ ಡ್ಯೂಯಿ ಮೇಕಪ್ ಇಷ್ಟ ಇಲ್ಲ, ಮ್ಯಾಟ್ ಮೇಕಪ್ಪೇ ಬೇಕು ಅಂದರೆ ಈ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲ ನನ್ನ ಫೇಸ್ ಗ್ಲಾಸಿಯಾಗಿ ಒಂಚೂರು ಏನು ಡ್ಯೂವಿಯಾಗಿ ಕಾಣಿಸ್ಬೇಕಂದ್ರೆ ಯು ಕ್ಯಾನ್ ಯೂಸ್ ಹೈಲೈಟರ್ ಲೈಕ್ ದಿಸ್. ಸೊ ಯಾವ ರೀತಿ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದೆ ಈಗ ನೀವು ನೋಡ್ಬೋದು. ನೋಡಿದ್ರಲ್ವಾ, ಒಂದು ಫುಲ್ ಫೇಸ್ ಮೇಕಪ್ ಒಂದೇ ಒಂದು ಸ್ಟೆಪ್ಪಲ್ಲಿ ಹೇಗೆ ಕ್ವಿಕ್ಕಾಗಿ ಮಾಡಿದೆ ಅಂತ. ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆವರೆಗೂ ಒಂಚೂರು ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ನಿಜವಾಗ್ಲೂ ಈ ವಿಡಿಯೋ ತುಂಬ ಹೆಲ್ಪ್ ಆಗಿರುತ್ತೆ. ಪ್ಲಸ್ ಇದನ್ನು ಪ್ರಾಕ್ಟೀಸ್ ಮಾಡಿ, 1-2 ಸರಿ ಪ್ರಾಕ್ಟೀಸ್ ಮಾಡಿ, ಥರ್ಡ್ ಟೈಮ್ ಯು ವಿಲ್ ಏಸ್ ಇಟ್. ಸೊ ಅಷ್ಟು ಈಸಿ ಮೇಕಪ್ಪು. ಒಂದೇ ಸ್ಟೆಪ್ ಮಾಡೋದಕ್ಕಿಂತಲೂ ಒಂದೇ ಸ್ಟೆಪ್ಪಲ್ಲಿ ಎಲ್ಲ ಮಾಡ್ತೀವಿ ನೋಡಿ. ಇಟ್ ಈಸ್ ವೆರಿ ವೆರಿ ಈಸಿ ಆ್ಯಂಡ್ ಗೆಟ್ಸ್ ಡನ್ ವೆರಿ ಕ್ವಿಕ್ಲಿ. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ಗಿವ್ ಇಟ್ ಅ ಥಮ್ಸ್ ಅಪ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಐ ಥಿಂಕ್ ಇಟ್ಸ್ ರೈಟ್ ಟೈಮ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.